ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಅಲೆಮಾರಿ ಸಮುದಾಯ ಮುಕ್ಕಟ್ಟು ನಮ್ಮ ಚಿತ್ರದುರ್ಗ ನಮ್ಮದು 59 ಅಲೆಮಾರಿ ಕೋಶಗಳು ನಮ್ಮ ಚಿತ್ರದುರ್ಗದಲ್ಲಿ ಇವತ್ತು ಸಾವಿರಾರು ಜನ ಅಲೆಮಾರಿಗಳಿದ್ದಾವೆ. ನಮ್ಮ ಅಲೆಮಾರಿಗಳಿಗೆ ಸರ್ಕಾರದಿಂದ ಯಾವುದೇ ಮೂಲಭೂತ ಸೌಕರ್ಯಗಳು, ಯಾವುದೇ ಒಂದು ಮೀಸಲಾತಿ ನಮಗೆ ಸರ್ಕಾರ ನಮಗೆ ಆದೇಶ ಕೊಟ್ಟಿಲ್ಲ. ಶಿಕ್ಷಣ ಇಲ್ಲ, ವಸತಿ ಇಲ್ಲ. ನಾವು ಒಂದು ಮನೆಯಿಂದ ಒಂದು ಮನೆಗೆ ಭಿಕ್ಷೆ ಬೇಡಿ ಅಯ್ಯೋ ಅಪ್ಪ ಅಂತ ನಾವು ಭಿಕ್ಷೆ ಬೇಡಿ ನಾವು ಜೀವನ ಮಾಡ್ತಕ್ಕಂಥ ಅಲೆಮಾರಿ ಸಮುದಾಯಗಳು ಊರೂರಿಗೆ ಒಂದೊಂದು ಗೂಡಾರ ಹಾಕ್ಕೊಂಡು ಮೂರು ಕಲ್ಲುಗಳು ಇಟ್ಟುಕೊಂಡು ಮಕ್ಕಳನ್ನು ಸಾಕೊಂಡು ಹಾವು ಜೇಳು ಕಟ್ಟಿಕೊಂಡು ನಮಗೆ ಇದುವರೆಗೂ ಸರ್ಕಾರ ನಮಗೆ ಯಾವುದೇ ನಮಗೆ ಅನುಕೂಲಗಳು ಕೊಟ್ಟಿಲ್ಲ. ನಮಗೆ ಯಾವುದು ಮೂಲಭೂತ ಸೌಕರ್ಯವಿಲ್ಲ, ಶಿಕ್ಷಣ ಇಲ್ಲ, ಮಕ್ಕಳಿಗೆ ಹಕ್ಕು ಇದೆ. ಹಕ್ಕು ಇದ್ರೂ ಕೂಡ ನಾವು ಒಂದು ಪ್ರಜೆಗಳಿಗೋಸ್ಕರ ನಡೆಸುವ ಸರ್ಕಾರ ನಮಗೆ ಯಾಕೆ ಅಲೆಮಾರಿಗಳಿಗೆ ಮೂಲಭೂತ ಸೌಕರ್ಯ ಕೊಡಿಸಿಲ್ಲ? ದಯವಿಟ್ಟು ನಮಗೆ ಸಿದ್ದರಾಮಯ್ಯ 1% ಅಲೆಮಾರಿಗಳಿಗೆ ಪ್ರತ್ಯೇಕವಾಗಿ ಮೂಲಭೂತ ನಮ್ಮ ಸೌಕರ್ಯ ಮೀಸಲಾತಿ ನಮ್ಗೆ ಕೊಳ್ಳಬೇಕಂತೂ ನಮ್ಮ ಸಿದ್ದರಾಮಯ್ಯನಲ್ಲಿ ಬೇಡಿಕೊಳ್ಳುತ್ತೇನೆ. ನಿಮ್ಮ ಹೆಸರು? ನನ್ನ ಹೆಸರು ಗುರುಮೂರ್ತಿ ಸರ್. ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಬೇಕೇ ಬೇಕು, ಬೇಕೇ ಬೇಕು ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು, ಬರ ಸಿರಪ್ಪ ಮುಂದೆ ಬರು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿಯವರೆಗೆ ಹೋರಾಟ? ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿಯವರೆಗೆ ಹೋರಾಟ? ಬೇಕೇ ಬೇಕು, ಎಲ್ಲಿಯವರೆಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೂ ಸರ್ ಬನಾನಾ ಸರ್ ಸ್ಪೆಲ್ಲಿಂಗ್ ಮಾಡಿದ್ರೆ ಬನಾನಾ ತಗೋಕೆ ಆರೋ ಮಾರ್ಕ್ಸ್ ಸಿಗುತ್ತೆ. ಸರ್ ಬನಾನಾ ಸ್ಪೆಲ್ಲಿಂಗ್ BANANA ಸರ್ ಬನಾನಾ. ತಾವು ಸರ್ ನಿಮ್ದು ಗಣಿತ ಹೇಳಿ ಸರ್. ಗುಣಾಕಾರಗಳು ಗುಣಾಕಾರಗಳು ಚೌಕಟ್ಟುಗಳು 3ರಲ್ಲಿ 3 6 3 9 ಹಂಗೆ ಕಂಟಿನ್ಯೂಸ್. ಥ್ಯಾಂಕ್ ಯು. ತಮ್ಮದು ಯೂಸ್ ಆಫ್ ದೀಸ್ ಅಂಡ್ ದೋಸ್. ಅದು ಇದು these are fruits. Those are animals. Those are animals. These are birds. Those ಅಂದ್ರೆ ದೂರ ಇರೋದು. ದೂರ ಇದ್ರೆ ಅದಕ್ಕೆ ದೋಸ್ ಅಂತೀವಿ. ದೀಸ್ ಅಂದ್ರೆ ಹತ್ರ ಇರೋಕೆ, ಅರ್ಥಾಯ್ತಾ? ಹತ್ರ ಇದ್ದಕ್ಕೆ ದೀಸ್ ಅಂತೀವಿ, ದೂರ ಇರೋದಕ್ಕೆ ದೋಸ್ ಅಂತ ಹೇಳ್ತೀವಿ. These are banana. Those ಅಲ್ಲಿ ದೂರದಲ್ಲಿಲ್ಲ ಅನ್ಕೊಂಡ್ರೆ those are banana. ಇಲ್ಲಿ ಹತ್ರ ಇದ್ರೆ these are, this is here. ಸಮಾಜದ
ಅಧ್ಯಕ್ಷರು ಮತ್ತು ಸಮಾಜದ ಎಲ್ಲ ಮುಖಂಡರೇ, ಈ ಒಂದು ನಮ್ಮ ರಾಜ್ಯದಲ್ಲಿ ಎಲ್ಲ ಜಾತಿ ಸಮೀಕ್ಷೆ ನಡೆದಿದೆ. ಅದೇ ರೀತಿಯಲ್ಲೂ ಕೂಡ ನಮ್ಮ ಕುರುಬ ಸಮಾಜದ ಸಮೀಕ್ಷೆಯನ್ನು ಮಾಡಬೇಕಂತಂದು ನಮ್ಮ ಸಮಾಜದ ಮುಖಂಡರು ಕೂಡ ಆದೇಶ ಮಾಡಿದ್ದಾರೆ. ಅದ್ರ ಪ್ರಕಾರ ನಾವು ಕೂಡ ಈ ಒಂದು ನಮ್ಮ ಕುರುಬ ಸಮಾಜದ ಒಂದು ಸಮೀಕ್ಷೆಯನ್ನು ನಡೆಸೋಕ್ಕೋಸ್ಕರ ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಇದು ಎಲ್ಲ ನಮ್ಮ ಸಮಾಜದ ನಮ್ಮ ತಾಲೂಕಿನ ಎಲ್ಲ ಜನರಿಗೂ ಕೂಡ, ಎಲ್ಲ ಹೆಣ್ಮಕ್ಳಿಗೂ ಕೂಡ, ಹೆಣ್ಮಕ್ಳಿಗೂ ಕೂಡ ಇದೆಲ್ಲರೂ ಕೂಡ ಗೊತ್ತಾಗಬೇಕು. ಆ ಒಂದು ಸಲುವಾಗಿ ಪ್ರೆಸ್ ಮೀಟ್ ಮಾಡ್ತಿದ್ದೀವಿ. ಮತ್ತು ಈ ಪ್ರೆಸ್ ಮೀಟ್ ಏನಂದರೆ, ಒಂದು 150 ಮನೆಗೆ ಒಬ್ಬ ಅಧಿಕಾರಿಗಳು ಬರ್ತಾರೆ. ಆ ಅಧಿಕಾರಿ ಮೂಲಕ ನಮ್ಮ ಸಮಾಜದ ಯುವಕರು ಮತ್ತು ಮುಖಂಡರು ಆ ಒಬ್ಬ ಅಧಿಕಾರಿ ಮೂಲಕ ಒಂದು ಏರಿಯಾದಾಗ ಒಂದು ವಾರ್ಡ್ನಾಗ ಒಂದು 50 100 ಇರ್ತಾರೆ. ಒಟ್ಟು 150 ಮನೆ ಆಗೋ ತನಕ ಆ ಒಂದು ಅಧಿಕಾರಿ ಸಮೀಕ್ಷೆ ಮಾಡಬೇಕು. ಅದಕ್ಕೋಸ್ಕರ ಈ ಒಂದು ಎಲ್ಲ ಕಡೆಗೂ ಕೂಡ ಪ್ರಚಾರ ಆಗಬೇಕು. ಸಮಾಜದ ಎಲ್ಲ ಮೂಲೆಯಲ್ಲಿ ಮುಟ್ಟಬೇಕಂತಂದು ಪ್ರೆಸ್ ಮೀಟ್ ಮಾಡ್ತಾರೆ. ಇದು ಹಂಗಾಗಿ ಏನಂತ ಇವತ್ತು 150 ಮಹಿಳೆ ಜೆಂಟ್ಸ್ ಇರ್ಬೋದು, ಲೇಡೀಸ್ ಇರ್ಬೋದು, ನಮ್ಮ ಮುಖಂಡ ಇರ್ಬೋದು, ಅವರು ಕುರುಬ ಹಿಂದೂ ಅಂತ ಬರೆಸ್ಬೇಕು. ಹಿಂದೂ ಕುರುಬ ಮತ್ತೆ ಏನು ತುಂಬ ಹಿಂದೂ ಜಾತಿ ಕುರುಬ. ಆಮೇಲೆ ಏನೇನು ಕಸಬು ಮಾಡ್ತಾರೆ ಆ ಕಸಬು ಎಲ್ಲರೂ ಬರೆಸ್ಬೇಕು. ಇವತ್ತು ಕುರಿ ಕಾಯ್ತಾರ, ಆಡು ಕಾಯ್ತಾರ, ದನ ಕಾಯ್ತಾರ, ಕೃಷಿ ಮಾಡ್ತಾರ, ಎಲ್ಲರೂ ಕೂಡ ಏನೇನು ಕಸಬು ಮಾಡ್ತಾರೆ ಆ ಕಸಬನ್ನು ಕೂಡ ಆ ಒಂದು ಸಮೀಕ್ಷೆಯಲ್ಲಿ ತೋರಿಸ್ಬೇಕು. ಹಂಗಾಗಿ ಇದು ಭಾಳ ಇಂಪಾರ್ಟೆಂಟ್ ಇದೆ. ಇದು ನಮ್ಮ ಸಮಾಜದ ಎಲ್ಲ ಬಾಂಧವರಿಗೂ ನಾವು ಕರೆಕರೆಯಿಂದ ಕೇಳ್ಕೊಳ್ತಿದ್ದೀವಿ. ಈ ಸಮೀಕ್ಷೆಯನ್ನು ಯಾರು ಕೂಡ ತಪ್ಪಿಸಿದಂಗೆ ಎಲ್ಲರೂ ಕೂಡ ಈ ಒಂದು ಭಾಗಿಯಾಗಿ ಅವರ ಏನಕ್ಕೆ ಬರ್ತಾರಂತ ತಿಳಿಸ್ತಾರೆ. ಭಾಗಿಯಾಗಿ ಅಲ್ಲಿ ಎಲ್ಲರೂ ಕೂಡ ಬಳಸ್ಬೇಕಂತ ನಾವು ಸಮಾಜದ ಎಲ್ಲ ಮುಖಂಡರಿಗೂ, ಆತ್ಮೀಯರಿಗೂ, ಯುವಕರಿಗೆಲ್ಲ ಏನು ಮಾಡ್ಕೊಳ್ತಿದ್ದಾರೆ. ಮತ್ತು ಏನು ನಾವು ಎಲ್ಲ ಸಮಾಜಕ್ಕೂ ಕೂಡ ನಾವು ಎಲ್ಲ ಸಮಾಜದ ಮುಖಂಡರು ಎಲ್ಲರೂ ನಾವು ಕೂಡ ಹೋಗಿ ಆದಷ್ಟು ನಾವು ಕೂಡ ಎಲ್ಲ ಏರಿಯಾಕ್ಕೂ ನಾವು ಒಂದು ಕವರ್ ಮಾಡ್ತೇವೆ. ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸಮಾಜದ ಎಷ್ಟು ಜನಸಂಖ್ಯೆ ಐತೆ ಬರ್ಸಕ್ಕಂತಂದೇಳಿ ನಾವು ಮನವಿ ಮಾಡ್ತೇವೆ. ಜಾರಿಗೆ ತಂದಿದ್ದಾರೆ. ಈ ಒಳ ಮೀಸಲಾತಿ ಎಲ್ಲ ಸಮಾಜದ ಮುಂದಿನ ಶೈಕ್ಷಣಿಕರಾಗಿರ್ಬೋದು, ಆರ್ಥಿಕವಾಗಿ ಸಾಮಾಜಿಕವಾಗಿಯೂ ಇದು ಹೆಚ್ಚಿನ ಅನುಕೂಲ ಆಗುತ್ತೆ ಅಂತ ಭಾವಿಸಿ ಈ ಸಮೀಕ್ಷೆನ 2-3 ಸಮೀಕ್ಷೆ ಆದಮೇಲೆ ಇದು ಫೈನಲ್ ಸಮೀಕ್ಷೆ ಅಂತ ಒಂದು ವರದಿ ಕೊಟ್ಟಿದ್ದಾರೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.